ಆಟೋದವ್ರಿಗೆ ವಿಷ ಕೊಟ್ಬಿಡಕ್ ಹೇಳಿ. ಅವ್ರು ಏನ್ ಮಾಡ್ತಾರೆ? EMI ಕಟ್ತಾರ, ಮನೆ ಬಾಡಿಗೆ ಕಟ್ತಾರ, ಸ್ಕೂಲ್ ಫೀಸ್ ಕಟ್ತಾರ. ಎತ್ಕೊಳ್ಳಿ, ಆಟೋದವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಿಮ್ಗೆ ಕೈ ಮುಗಿದ್ ಕೇಳ್ಕೊಂತ ಇದೀವಿ. ಮನೆಯವ್ರು ಈಗ ಆಟೋ ಒಬ್ಬ 3 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ವರ್ಷ ಇನ್ಸೂರೆನ್ಸ್ ಕಟ್ಕೊಂಡಿದ್ವಿ, FC ಮಾಡಿಸ್ಕೊಂಡು ಕಷ್ಟಬಿದ್ದು ಆಟೋ ಓಡಿಸ್ತವ್ರು. ಇವತ್ತು ಜೀವನ ಮಾಡೋದು ಕಷ್ಟ ಇದೆ. ನಾವು ಒಂದು 10 ರೂಪಾಯಿ ಕೇಳಿದ್ರೆ ಅವ್ರು 5 ರೂಪಾಯಿ ಇದು ಮಾಡಿ ಏನೇನೋ ಆಗೋಗುತ್ತೆ. ಅವರಿಂದ ನಮ್ಗೆ ಭಾರಿ ತೊಂದರೆ ಐತೆ. ಅದು ಒಳ್ಳೇದೇ ಮಾಡವ್ರೆ. ನಾವು 4 ಲಕ್ಷ 3 ಲಕ್ಷ ಬಂಡವಾಳ ಹಾಕಿ ನಾವು ಮನೆಗೆ ಇದ್ದೀವಿ. ನಮ್ಮಿಂದ ಅದರಿಂದ ಸಾಲ ಆಗ್ತೈತೆ, ಏನೂ ಇಲ್ಲ. ಇಲ್ಲ, ಇರೋ ಆಟೋಗಳಿಗೆ ಬಾಡಿಗೆ ಇಲ್ಲ. ಇಲ್ಲಿ ಬೈಕ್ ಟ್ಯಾಕ್ಸಿ ತಗೊಂಡು ಏನ್ ಮಾಡ್ತೀರಾ? ಬೇಕಾಗಿಲ್ಲ. ಈಗ ಬೈಕ್ ತಗೊಂತಾರೆ, ಮನೆಯವರು ಒಂದು ಬೈಕ್ ಕೊಡಿಸ್ತಿರ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಾಡಿಗೆ ಹೊಡೆಯೋದು, ಗಾಂಜಾ ಹೊಡೆಯೋದು, ಸಿಗರೇಟ್ ಹೊಡೆಯೋದು ಅವೆಲ್ಲ ಮಾಡ್ತಾ ಇದ್ರು. ಇವತ್ತಿಂದ ಬೈಕ್ ಟ್ಯಾಕ್ಸಿನ ಹೈಕೋರ್ಟ್ ಆದೇಶ ಮಾಡಿ ಬ್ರೇಕ್ ಮಾಡಿದೆ. ಇದೇ ತಿಂಗಳು 24ನೇ ತಾರೀಕು ಅಂತಿಮ ತೀರ್ಮಾನ ಇದೆ. ಆಟೋ ಚಾಲಕರನ್ನ ಕೇಳೋಣ, ಅವರ ಅಭಿಪ್ರಾಯ ಏನು, ಯಾವ ರೀತಿ ಇದೆ, ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ, ಏನು ಹೇಳ್ತಾರೆ ಇದ್ರ ಬಗ್ಗೆ ಆಟೋ ಚಾಲಕರು, ಅವ್ರನ್ನ ಒಂದ್ಸಲ ಕೇಳ್ಕೊಂಬರೋಣ ಬನ್ನಿ. ಸರ್, ಇವತ್ತು ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿದೆ ಸರ್ಕಾರ, ಹೈಕೋರ್ಟ್ ಆದೇಶ ಬಂದಿದೆ. ಇಂದ ನಿಮಗೆ ಇಷ್ಟು ದಿನ ತೊಂದರೆ ಆಗ್ತಿತ್ತಾ ಬೈಕ್ ಟ್ಯಾಕ್ಸಿಯಿಂದ? ಹೌದು ಸರ್, ಖಂಡಿತ ತೊಂದರೆ ಆಗುತ್ತೆ ಅದರಿಂದ. ಯಾಕೆಂದ್ರೆ ಜನಸಾಮಾನ್ಯರು ಈಗ ಆಟೋ ಒಬ್ಬ 3 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ವರ್ಷ ಇನ್ಸೂರೆನ್ಸ್ ಕಟ್ಕೊಂಡಿದ್ವಿ, FC ಮಾಡಿಸ್ಕೊಂಡು ಕಷ್ಟಬಿದ್ದು ಆಟೋ ಓಡಿಸ್ತವ್ರು. ಇವತ್ತು ಜೀವನ ಮಾಡೋದು ಕಷ್ಟ ಇದೆ. ಅದರಲ್ಲಿ ಸರ್ಕಾರ ಏನು ಮಾಡ್ತು ಅಂದರೆ ನಮ್ಮನ್ನ ತೀರಾ ಕಡ್ಗಣಿಸಿದೆ ಆಟೋದವ್ರನ್ನ. ಇತ್ತೀಚೆಗೆ ಫ್ರೀ ಬಸ್ ಬಿಟ್ಟು ಸ್ವಲ್ಪ ನಮಗೆ ತೊಂದರೆ ಆಯ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ಅದು ಸಾರ್ವಜನಿಕವಾಗಿ ಅವ್ರು ಮಾಡಿದ್ದಾರೆ, ಅವ್ರ ಕರ್ತವ್ಯ. ಬಟ್ ರ್ಯಾಪಿಡ್ ಬರೋದ್ರಿಂದ ತುಂಬ ಅನಾನುಕೂಲ ಆಗುತ್ತೆ ಸರ್. ಇದರಿಂದ ದಯವಿಟ್ಟು ಬೇಡ. ಇದರಿಂದ ಹಂಗೇನಾರ ಮಾಡಂಗಿದ್ರೆ ಆಟೋ ಚಾಲಕರು ದಯವಿಟ್ಟು ಯಾರಿದ್ದೀರೋ ಎಲ್ಲ ಒಗ್ಗಟ್ಟಾಗಿ ಒಂದಿನ ನಿಮ್ಮದು ಕೂಲಿ ನಿಂತರೂ ಪರವಾಗಿಲ್ಲ, ದಯವಿಟ್ಟು ಟೌನ್ ಹಾಲ ಸೇರ್ಕೊಂಡು ಕೈ ಮುಗಿದು ಮನವಿ ಮಾಡ್ತೀನಿ. ಆಟೋ ಚಾಲಕರಲ್ಲಿ ಎಲ್ಲ ಹೋರಾಟ ಮಾಡಬೇಕು ಒಗ್ಗಟ್ಟಿಂದ. ಈ ರ್ಯಾಪಿಡನ್ನು ಸಂಪೂರ್ಣವಾಗಿ ತುಮಕೂರಿಗೆ ಯಾವುದೇ ರೀತಿ ಬರಬಾರ್ದು. ಈಗಲೇ ನಮ್ಮ ಯಾತ್ರೆ ಬಂದಿದೆ ಸರ್ ಆ್ಯಪು, ಅದರಲ್ಲೂ ಏನು ಡೈರೆಕ್ಷನ್ ಇಲ್ಲ, ಇಂಟ್ರಡಕ್ಷನ್ ಇಲ್ಲ. ತಿಂಗಳಿಗೊಂದು 6 ತಿಂಗಳಿಗೊಂದು ಮೀಟಿಂಗ್ ಮಾಡಲ್ಲ. ಹೆಂಗೆ ಬೇಕು ಅವ್ರ ಮತಕ್ಕೆ ಹೋಗ್ತೀವಿ ನಾವು. ಅವ್ರು ಹೆಂಗೆ ಮಾತಾಡ್ತಾರೆ ಅಂದರೆ ನಾವು ಕೇಳ್ಕೊಳಕ್ಕೆ ಅಲ್ಲ, ಆ ರೀತಿ ಮಾತಾಡ್ತಾರೆ. ಆದರೂ ಏನೋ ಒಂದು ಅನುತೋನಲ್ಲಿ ಹೊಡಿತಾ ಇದ್ದೀವಿ ಕಸ್ಟಮರ್ಗಳು. ಇದಂತೂ ಖಂಡಿತವಾಗಿ ವಿರೋಧ ಮಾಡ್ತೀವಿ ಸರ್. ಸರ್ ನಮಸ್ತೆ. ಇವತ್ತಿನಿಂದ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿದೆ ಹೈಕೋರ್ಟ್. 24ನೇ ತಾರೀಕು ಫೈನಲ್ ಆದೇಶ ಇದೆ. ಇದನ್ನ ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದ್ದೀರಾ 24ನೇ ತಾರೀಕು? ಸರ್, ಇನ್ನೂ ಮುಂದೆ ಆಗಿದ್ರು ನಮ್ಗೆ ಒಳ್ಳೇದಾಗೋದು. ಅದರಿಂದ ನಮಗೆ ಭಾರಿ ತೊಂದರೆ. ನಾವು ಒಂದು 10 ರೂಪಾಯಿ ಕೇಳಿದ್ರೆ ಅವ್ರು 5 ರೂಪಾಯಿ ಇದು ಮಾಡಿ ಏನೇನೋ ಆಗೋಗುತ್ತೆ. ಅವರಿಂದ ನಮ್ಗೆ ಭಾರಿ ತೊಂದರೆ ಐತೆ. ಅದು ಒಳ್ಳೇದೇ ಮಾಡವ್ರೆ. ನಮ್ಗೆ ಇದೇ ಬೇಕಾಗಿದ್ದು. ನಾವು ಇದಿಷ್ಟು ದಿವಸ ಇದನ್ನೇ ರಿಕ್ಷಿತ ಎಲ್ಲ ಕೇಳ್ತಾ ಇದ್ದಿದ್ವಿ. ಈಗ ಮಾಡೋರೆ ಅದು ಸಂದೇಶ ನಮ್ಗೆ ಸರ್ಕಾರಕ್ಕೆ ಒಳ್ಳೇದಾಗಲಿ ಅಷ್ಟೇ ನಾವು ಹೇಳೋದು. ನಮ್ಗೆ ಸಂತೋಷ ಆಯಿತು. ಇವಾಗ ಸರ್ಕಾರ ಫ್ರೀ ಬಸ್ ಮಾಡಿದೆ. ಫ್ರೀ ಬಸ್ ಏನಿಲ್ಲ, ಅದು ನಮ್ಗೆ ಅನುಕೂಲನೇ. ಫ್ರೀ ಬಸ್ಸಿಂದ ಏನು ತೊಂದರೆ ಇಲ್ಲ. ಇದೇ ತೊಂದರೆ ಆಗಿದ್ದು ನಮಗೆ. ಈ 2 ವೀಲರ್ ಅವ್ರು ಬರ್ತಾರೆ, ಅವರೆಲ್ಲ ಹೋಗೋರು, ಅವರು ಆನ್ ಮಾಡ್ಕೊಂಡು ಅವ್ರು ಹೊಡಿತಾರೆ. ನಮ್ಮಂಥವ್ರು ಬಂಡವಾಳ ಹಾಕಿ ಎಲ್ಲ ಮಾಡಿ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ನಮ್ಗೇನು ಪ್ರಯೋಜನ ಇಲ್ದಂಗೆ ಆಗಿತ್ತು. 24ನೇ ತಾರೀಕು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಮಗೆ ಒಳ್ಳೇದು ಬರಲಿ, ಅದು ಬ್ಯಾನ್ ಆಗಲಿ ಅನ್ನೋದು ಆಸೆ ನಮಗೆ. ನಮ್ಗೆ ಅದರಿಂದ ಏನು ಇದಿಲ್ಲ, ಬ್ಯಾನ್ ಆಗ್ಬೇಕು ನಮ್ಗೆ. ಅದನ್ನೇ ಕೇಳ್ಕೊಂತೀವಿ ನಾವು ಆಟೋದವ್ರೆಲ್ಲ ಸೇರಿ. ನಿಮ್ಮ ಹೊಟ್ಟೆಪಾಡಿನ ಜೀವನಕ್ಕೆ ಆಟೋ ಒಂದೇ ಆಧಾರಿ ಆಗಿರುತ್ತೆ. ಅದೇ ನಮ್ಗೆ ಅದೇ ಇಷ್ಟು ವರ್ಷ ನಮ್ಗೆ ಅದೇ ಮಾಡ್ಕೊಂಡ್ ಬಂದಿದ್ವಿ. ಇವಾಗ ಅದಕ್ಕೂ ಇದು ಮಾಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ. ಇವಾಗ ಎಷ್ಟೋ ತೊಂದರೆ ಆಗೈತೆ ನಮಗೆ. ಅವಾಗ ಕೆಲವರಿಗೆ ನಮಗೆ ಊಟಕ್ಕಿಲ್ಲ, ಅದೇನು ಏನೋ ಪ್ರಾಬ್ಲಮ್ ಐತೆ. ಅದೊಂದು ಇದನ್ನ ನಿಲ್ಲಿಸ್ಬಿಟ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಫ್ರೀ ಬಸ್ಸಿಂದ ನಮ್ಗೇನು ತೊಂದರೆ ಇಲ್ಲ. ಎಲ್ಲ ಒಂದು ಅನುಕೂಲ ಅಂತ ಮಾಡೋರು, ಅದೇನು ತೊಂದರೆ ಏನಿಲ್ಲ. ಇದೇ ನಮಗೆ ತೊಂದರೆ. 2 ವೀಲರ್ ಅವ್ರು ಬರ್ತಾರೆ, ಅವರೆಲ್ಲ ಹೋಗ್ತಾರೆ, ಅವ್ನು ಆನ್ ಮಾಡ್ಕೊಂಡು ಅವ್ನು ಹೊಡಿತಾನೆ. ಅವ್ರಿಗೇನು ಬಂಡವಾಳ ಹಾಕಿರಲ್ಲ, ಏನೂ ಮಾಡಿರಲ್ಲ. ನಾವು 4 ಲಕ್ಷ 3 ಲಕ್ಷ ಬಂಡವಾಳ ಹಾಕಿ ನಾವು ಮನೆಗೆ ಇದ್ದೀವಿ. ನಮ್ಮಿಂದ ಅದರಿಂದ ಸಾಲ ಆಗ್ತೈತೆ, ಇನ್ನೇನು ಇಲ್ಲ. ಆಟೋದವ್ರಿಗೆ ವಿಷ ಕೊಟ್ಬಿಡಕ್ ಹೇಳಿ. ಅವ್ರು ಏನ್ ಮಾಡ್ತಾರೆ? EMI ಕಟ್ತಾರ, ಮನೆ ಬಾಡಿಗೆ ಕಟ್ತಾರ, ಸ್ಕೂಲ್ ಫೀಸ್ ಕಟ್ತಾರ. ಏನ್ ಮಾಡ್ತಾರೆ ಹೇಳಿ? ಈ ತರ ಮಾಡ್ಬಿಟ್ರೆ ನೀವು ಬೈಕ್ ತಾನೇ ಬಿಟ್ಟಿರೋದು ರ್ಯಾಪಿಡ್ ಅಂತ. ಇದನ್ನ ಬಿಟ್ರೆ ನೋಡಿ, ನಮ್ಮ ಯಾತ್ರೆ ಬಿಟ್ಟಿದ್ದೀರಾ, ಈಗ ರ್ಯಾಪಿಡ್ ಬಿಟ್ಟಿದ್ದೀರಾ. ಈಗ ನಮ್ಗೆ ಏನೇನಾಗುತ್ತೆ ಹೇಳಿ ನೋಡೋಣ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ಕಾರ, ದಯವಿಟ್ಟು ಎಚ್ಚೆತ್ಕೊಳ್ಳಿ. ಆಟೋದವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಿಮ್ಗೆ ಕೈ ಮುಗಿದ್ ಕೇಳ್ಕೊಂತ ಇದೀವಿ. ಸರ್, ಇವತ್ತಿನಿಂದ ಹೈಕೋರ್ಟ್ ಆದೇಶ ಮಾಡಿದೆ. ಏನಂತ ಅಂದ್ರೆ ಇವತ್ತಿನಿಂದ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿದೆ. 24ನೇ ತಾರೀಕು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಖಂಡಿತ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಸರ್. ನಾವು ಖಂಡಿತ ಮಾಡ್ತೀವಿ ಸರ್. ಎಲ್ಲ ಒಗ್ಗೂಡ್ಕೊಂಡು ನಮ್ಮ ಹಕ್ಕನ್ನು ನಾವು ಪಡ್ಕೊಂತೀವಿ, ಹೋರಾಟ ಮಾಡ್ತೀವಿ, ಮನವಿ ಕೊಡ್ತೀವಿ. ಆಮೇಲೆ ಸರ್ಕಾರ ಏನು ತೀರ್ಮಾನ ಮಾಡ್ಕೊಳ್ಳೋದು ಆಮೇಲೆ ಅದು ಮಾಡೋಣ. ತುಮಕೂರಿಗೆ ಬೈಕ್ ಟ್ಯಾಕ್ಸಿ ಏನು ಬೇಕಾಗಿಲ್ಲ. ಏನಪ್ಪ, ಇರೋ ಆಟೋಗಳನ್ನ ಕಮ್ಮಿ ಮಾಡೋ ಆಟೋ ಸಾಕಾಗತ್ತೆ. ಇಲ್ಲಿ ನೋಡಿ ಎಲ್ಲ ನಿಲ್ಸ್ಕೊಂಡು ಜೀವನನೇ ಆಗ್ತಾ ಇಲ್ಲ. ಇಲ್ಲಿ ಬೈಕ್ ಟ್ಯಾಕ್ಸಿ ಬಿಟ್ಟರೆ ಇನ್ನೇನು ಮಾಡ್ತಾರೆ? ಉಪಯೋಗ ಇಲ್ಲ. ತುಮಕೂರು ಉಪಯೋಗನೇ ಇಲ್ಲ. ಇರೋ ಆಟೋಗಳಿಗೆ ಬಾಡಿಗೆ ಇಲ್ಲ. ಇಲ್ಲಿ ಬೈಕ್ ಟ್ಯಾಕ್ಸಿ ತಗೊಂಡು ಏನು ಮಾಡ್ತೀರಾ? ಬೇಕಾಗಿಲ್ಲ. ಬೈಕ್ ಟ್ಯಾಕ್ಸಿ ಕ್ಯಾನ್ಸಲ್ ಆಗಿ ತುಂಬ ಖುಷಿಯಾಗಿದೆ. ಮತ್ತು ಬಸ್ಸು ಫ್ರೀ ಮಾಡಿದ್ದು ತುಂಬ
ಪ್ರಾಬ್ಲಮ್ ಅನಾನುಕೂಲ ಆಗಿದೆ ನಮಗೆ. ಹೈಕೋರ್ಟು ಭಾರಿ ಒಳ್ಳೆ ಕೆಲಸ ಮಾಡಿದೆ. 24ನೇ ತಾರೀಕು ಫೈನಲ್ ಆದೇಶ ಹೊರಟಿದೆ. ಹಾ. ಬೈಕ್ ಟ್ಯಾಕ್ಸಿ ಇರ್ಬೇಕಾ ಸ್ಟಾಪ್ ಮಾಡ್ಬೇಕು? ಸ್ಟಾಪ್ ಮಾಡಬೇಕು ಸರ್. ಸ್ಟಾಪ್ ಮಾಡ್ಬೇಕಾ? ಹೌದು ಸರ್. ನಿಮ್ಗೆ ಹೊಟ್ಟೆ ಪಾಡಿಗೆ ಅಂತ ಇರೋದು ಆಟೋ ಒಂದೇ. ಹೌದೌದು. ಅದ್ರ ಬಗ್ಗೆ ಹೇಳಿ. ನಮ್ಗಿರೋದು ಇದೊಂದೇ ಹೊಟ್ಟೆಪಾಡಿಗಿರೋದು. ಅದ್ರ ಬಗ್ಗೆ ನಾವು ಜಾಸ್ತಿ ಇನ್ನೇನು ಹೇಳಕ್ಕಾಗಲ್ಲ. ಅದೊಂದು ಕ್ಯಾನ್ಸಲ್ ಆಗ್ಬಿಟ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಹೈಕೋರ್ಟ್ಗೆ ಧನ್ಯವಾದಗಳು. ಹೈಕೋರ್ಟ್ಗೆ ತುಂಬಾ ಧನ್ಯವಾದಗಳು. ಅದೊಂದು ಕ್ಯಾನ್ಸಲ್ ಮಾಡಿಕೊಟ್ರೆ ತಾರೀಕು ಹಂಗೆ ಮುಚ್ಚಿಬಿಟ್ರೆ ಭಾರಿ ಅನುಕೂಲ ಆಗೈತೆ. ಹೌದು. ಎಲ್ಲರಿಗೂ ಅನುಕೂಲ. ತುಂಬಾ ಅನುಕೂಲ ಆಗುತ್ತೆ ಸರ್. ಹೈಕೋರ್ಟ್ ಮಾಡಿದ್ ನಮಗೆ ಭಾರಿ ಅನುಕೂಲ ಆಯಿತು. ಬೈಕ್ ಟ್ಯಾಕ್ಸಿಯಿಂದ ಭಾರಿ ತೊಂದರೆ ಆಗಿತ್ತು. ಎಲ್ಲ ಕಡೆಯಿಂದ ಬಂದು ಇಲ್ಲಿ ಜೀವನ ಮಾಡ್ತಿರು. ನಾವಿಲ್ಲಿ ಇಲ್ಲಿದ್ದು ನಾವು ಜೀವನ ಮಾಡೋಕೆ ಆಗ್ತಿರ್ಲಿಲ್ಲ. ಈಗ ಅವರು ಹೈಕೋರ್ಟ್ ಮಾಡಿದ್ದು ಭಾರಿ ಸಂತೋಷ ಆಗಿದೆ ಸರ್ ನಮಗೆ. ಬೈಕ್ ಟ್ಯಾಕ್ಸಿ ಮಾಡಿದ್ರಲ್ಲ, ಈಗ ಬ್ಯಾನ್ ಮಾಡೈತಲ್ಲ ಗೌರ್ಮೆಂಟು, ಅದು ಒಳ್ಳೇದು. ಈಗ ಏನೋ ಅನಾನುಕೂಲ ಆಗ್ತಾ ಇತ್ತು ನಮಗೆಲ್ಲ. ಈಗ ಎಲ್ಲರೂ ಈಗ ಬೈಕ್ ತಗೊಳ್ತಾರೆ, ಮನೆಯವ್ರ ಒಂದು ಬೈಕ್ ಕೊಡಿಸ್ತಿರ್ತಾರೆ. ಅದ್ರಲ್ಲಿ ಏನು ಮಾಡ್ತಾರೆ ಅಂದರೆ ಬಾಡಿಗೆ ಹೊಡೆಯೋದು, ಗಾಂಜಾ ಹೊಡೆಯೋದು, ಸಿಗರೇಟ್ ಹೊಡೆಯೋದು ಅವೆಲ್ಲ ಮಾಡ್ತಾಯಿದ್ರು. ವೀಲಿಂಗ್ ಮಾಡೋದು ಕಮ್ಮಿ, ಇದೆಲ್ಲ ಮಾಡ್ತಾಯಿದ್ರು. ಇವಾಗ ಏನಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ, ಅದು ನಮ್ಗೆ ಸ್ವಾಗತ ಇದೆ. ಪರ್ಮನೆಂಟಾಗಿ ಅದು ನಿಲ್ಲಿಸ್ಬಿಡ್ಬೇಕು. ಈಗ ಹೈಕೋರ್ಟ್ ನಿಲ್ಲಿಸ್ಬಿಟ್ರೆ ನಮಗೆ ಅದು ಒಳ್ಳೆಯದು. ನಾವು ಸ್ವಾಗತಿಸ್ತೀವಿ ಆ ತೀರ್ಪನ್ನ. ಮತ್ತು ಇನ್ನೇನಪ್ಪ ಅಂದರೆ ನಮಗೆ ಆಟೋ ಸ್ಟ್ಯಾಂಡ್ಗಳಿಗೆ ಈ ಮುನ್ಸಿಪಲಿಂದ ಆಗಲಿ ಏನೂ ಒಂದು ಆದೇಶ ಮಾಡಿಕೊಡ್ತಾ ಇಲ್ಲ. ಏನಪ್ಪ ಸ್ಟ್ಯಾಂಡ್ಗಳು ಇಂಥ ಸ್ಟ್ಯಾಂಡ್ ಐತೆ ಅಂತ ಹೇಳೋರೇ ಇಲ್ಲ. ನಮಗೆ ಸ್ಟ್ಯಾಂಡ್ ಹುಡಿಕೊಂಡು ಹೋಗ್ಬೇಕಾದ್ರೆ 500 ರೂಪಾಯಿ ಫೈನು ಒಂದು ಗಾಡಿ ಆಚೆ ನಿಂತರೆ. ಇದನ್ನೆಲ್ಲ ಕೇಳೋರು ಯಾರು? ಕೇಳಕ್ಕೆ ಒಬ್ಬರು ಇಲ್ಲ. ನಾವೇನೋ ಹೇಳಕ್ಕೆ ಹೋದ್ರೆ ನಿನ್ಗೆ ಯಾಕೆ ಹೋಗೋ ಫೈನು, ಸಿಕ್ಕಾಪಟ್ಟ ಫೈನ್ಗಳು ಬರೀತಾರೆ ಪೊಲೀಸ್ ಅಧಿಕಾರಿಗಳು. ಆಮ್ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮಗೂ ಅವ್ರಿಗೂ, ಏಕವಚನದಲ್ಲಿ ಮಾತಾಡ್ತಾರೆ. ಇದೆಲ್ಲ ಸಮಸ್ಯೆಗಳು ಆಟೋದವ್ರಿಗೆ ಬಂದೈತೆ. ಈಗ ನಾವು ಏನು ಕೇಳ್ತಾ ಇದೀವಪ್ಪ, ಸಂಬಂಧಪಟ್ಟ ಅಧಿಕಾರಿಗಳು ನಮಗೂ, ನಾವು ಮನುಷ್ಯರ ಥರ ನೋಡ್ಬೇಕು, ನಾವು ಅವ್ರನ್ನ ಮನುಷ್ಯರ ಥರ ನೋಡ್ತೀವಿ. ಇದರಿಂದ ನಮ್ಗೆ ಒಳ್ಳೇದಾಗುತ್ತೆ. ಬಹಳ ಕಷ್ಟ ಆಗೈತೆ ಕಂಡ್ರಿ ರಾಪಿಡಿಂದ. ಕಷ್ಟ ಇದೆ. ನಮ್ಮ ಹತ್ರನೂ ಕಷ್ಟ ಆಗಿದೆ. ನಮ್ಮಂಥವ್ರಿಗೆ ಏನು ಮೊಬೈಲ್ ಗೊತ್ತಾಗಲ್ಲ. ನಮ್ಮ ಹತ್ರ ಬಿಟ್ಟವ್ರೆ. ಅದು ಬಾಡಿಗೆ ಹೋದ್ರೆ ಬಾಡಿಗೆ ಅದರಲ್ಲಿ ಕೊಡ್ತಾರಂತೆ, ನಾವು ಮಾಡ್ಕೊಂಡಿಲ್ಲ. ಅದು ತೆಗಿಬೇಕು. ನಮ್ಮ ಹತ್ರ ನೀವು ಊರಲ್ಲಿ ಇರಬಾರ್ದು. ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್ಕಾರದಿಂದ? 2 ಕಿಲೋಮೀಟರ್ ಇರೋದು ಊರಿದು, 18-20 ಕಿಲೋಮೀಟರ್ ಸರೌಂಡಿಂಗ್ ಇಲ್ಲ. ಇದು ನಜರಾಬಾದ್ ಹೋದ್ರೆ ಒಂದು ಆಟೋ ಒಳಗಡೆ ಹೋಗಲ್ಲ. ಏನು ಅಫಿಷಿಯಲ್ ಏರ್ಗಳು ಹೋದ್ರೆ ಆಟೋ ಹೋಗುತ್ತೆ ಬರುತ್ತೆ. 40 ರೂಪಾಯಿ ಕೇಳ್ತಾರೆ. 5 ಕಿಲೋಮೀಟರ್ ಇರೋ ನಾವು ಹೆಂಗೆ ಬರ್ಬೇಕಾದ್ರೆ ಬಟ್ವಾಡಿಗೆ 45 ರೂಪಾಯಿ ಬೀಳುತ್ತಿದ್ರಲ್ಲಿ. SIT ಪ್ಯಾಕೆಟ್ಗೆ 45. ಹಾಂ, ಅಲ್ಲಿಂದ ಬಾಡಿಗೆ ಸಲ ತಿರ್ಗಿ ಖಾಲಿ ಬಿಟ್ಟು ಬಂದು 20 ರೂಪಾಯಿ ಹೋಗಿ 20 ರೂಪಾಯಿ ಬಂದು ರೈಲ್ವೆ ಸ್ಟೇಷನ್ ಬಂದು ನಿಂತ್ಕೊಂಡಾಗ ನಾವು 1 ಗಂಟೆ ಆದರೆ ಒಂದು ಟ್ರೈನ್ ಬರುತ್ತೆ. ಒಂದೊಂದ್ಸತಿ 1 ಗಂಟೆ ಚೇಂಜ್ ಆಗುತ್ತೆ. 10 ಗಂಟೆ ಟ್ರೈನ್ 11:15 ಬರುತ್ತೆ. 11:15 1 ಗಂಟೆಗೆ ಬರುತ್ತೆ. ಈಗ ನಾವೇನು ಮಾಡಬೇಕು? ಇಲ್ಲೇ ಜೀವನ ಮಾಡಬೇಕು ನಾವು. ಆದ್ದರಿಂದ ನಮಗೆ ಕಷ್ಟ ಆಗಿದೆ. ನಮ್ಮ ಹತ್ರ ಕಷ್ಟ ಆಗಿದೆ.